ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಘಟನೆಗೆ ಮೂಲ ಕಾರಣ ಏನು ಅನ್ನುವಂಥದ್ದು ಕಂಪ್ಲೇಂಟ್ ನಲ್ಲಿ ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಕೊಡ್ತಾರೆ. ಎರಡೂ ಗುಂಪಿನವರು ನಾವು ಭಾಳ ಒಳ್ಳೆಯವರು, ಎದುರು ಗ್ರೂಪ್ನವರೇ ಪ್ರವೋಕ್ ಮಾಡಿದ್ರು, ಎದುರು ಗ್ರೂಪ್ನವರೇ ಪ್ರಾರಂಭ ಮಾಡಿದ್ರು ಅನ್ನೋ ಟೈಪ್ ಕೊಡ್ತಾರೆ. ಬಟ್ ನಮಗೆ CCTV ಫುಟೇಜ್ ಇರೋದ್ರಿಂದ ಮತ್ತು ನಮಗೆ ಕೆಲವು ವಿಡಿಯೋ ವಿಜುವಲ್ ಸಿಕ್ಕಿರೋದ್ರಿಂದ ಭಾಳ ಸ್ಪಷ್ಟವಾಗಿ ಏನು ಮೂಲ ಕಾರಣ, ಆ ಎರಡು ಗುಂಪುಗಳು ಯಾವುವು, ಅವೇನು ಪ್ರತ್ಯೇಕವಾದ ಗುಂಪಂತ ಎಸ್ಟಾಬ್ಲಿಷ್ ಗುಂಪ್ಸಾ ಅಥವಾ ಲೂಸ್ ಗ್ರೂಪ್ಸಾ, ಅದೆಲ್ಲದನ್ನು ಅಸರ್ಟೈನ್ ಮಾಡುವಂಥ ಕೆಲಸ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರೌಡಿ ಚಟುವಟಿಕೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ವರ್ಷದಲ್ಲೇ ಪ್ರಸಕ್ತ ಸಾಲಿನಲ್ಲಿ ಸುಮಾರು 83ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ಮತ್ತು ಡ್ರಗ್ ಪೆಡ್ಲರ್ಸ್ಗಳನ್ನು ಗಡೀಪಾರು ಮಾಡುವಂಥ ಕೆಲಸ ಮಾಡಿದ್ವಿ. ಮತ್ತು 4 ಜನ ರೌಡಿ ಶೀಟರ್ಗಳನ್ನು ನಾವು ಗೂಂಡಾ ಆ್ಯಕ್ಟಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರು ಮಾಡಿ ನ್ಯಾಯಾಲಯದ ಜೈಲಿಗೆ ಬಿಟ್ಟಿದ್ವಿ. ಬೇರೆ ಬೇರೆ ಕಡೆ ಗುಲ್ಬರ್ಗ, ಆಮೇಲೆ ಬಳ್ಳಾರಿ, ಮೈಸೂರು, ಈ ರೀತಿ 4 ಪ್ರತ್ಯೇಕ ಜೈಲುಗಳಿಗೆ ಈಗಾಗಲೇ ಬಿಟ್ಟು ಬರುವಂಥದ್ದು ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ದೀವಿ. ಅಡ್ವೈಸರಿ ಬೋರ್ಡ್ ಮುಂದೆ ಕೂಡ ಯಾವ ಕಾರಣಕ್ಕೆ ಅವ್ರನ್ನ ಗೂಂಡಾ ಆ್ಯಕ್ಟಲ್ಲಿ ಒಳಗಾಕಿದ್ದೀವಿ ಅನ್ನೋಂಥದ್ದನ್ನು ತಿಳಿಸಿದ್ದೀವಿ. ಮತ್ತು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಕೆಲವರು ಯಾರನ್ನ ಈ ರೀತಿ ನಾವು ಗೂಂಡಾ ಆ್ಯಕ್ಟಲ್ಲಿ ಹಾಕಿದ್ದೀವಿ ಅವರ ಪರ ವಿರೋಧ ಇರುವಂಥವ್ರು ಕೂಡ ಇರುವಂಥದ್ದು ನಮಗೆ ತಿಳಿದು ಬಂದಿದೆ. ಎರಡೂ ಗ್ರೂಪ್ಗಳಲ್ಲಿ ಕೆಲವು ರೌಡಿ ಶೀಟರ್ಸು, ಅಂದರೆ ಯಾರ ಮೇಲೆ ಕೇಸಸ್ ಇದೆ, ರೌಡಿ ಶೀಟರ್ ಮತ್ತು ಕೇಸಸ್ ಯಾರ ಮೇಲಿದೆ ಅವ್ರುಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವಂಥದ್ದು ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ. ಕಂಪ್ಲೇಂಟಲ್ಲಿ ಏನು ಕೊಡ್ತಾರೆ ಅನ್ನುವಂಥದ್ದು ನಮ್ಮ ತನಿಖೆ ಪ್ರಾರಂಭ ಮಾಡಲಿಕ್ಕೆ ಒಂದು ಬೇಸಿಸ್ ಅಷ್ಟೇ. ಅದಾದಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರೆಮರೆಯಲ್ಲಿ ನಿಂತ್ಕೊಂಡು ಯಾರಾದರೂ ಮಾಡ್ತಿರುವಂಥದ್ದು ಏನಿದ್ರು ಅದನ್ನು ಸಂಪೂರ್ಣ ತನಿಖೆ ಮಾಡಲಾಗಿದೆ. ಸದ್ಯಕ್ಕೆ ಎಷ್ಟು ಜನ ವಶಕ್ಕೆ ಸರ್? ಎರಡೂ ಕಡೆ ಅಂದರೆ ಎರಡೂ ಗ್ರೂಪ್ಗಳಲ್ಲಿ ಸಪ್ರೇಟ್ ಒಂದು 4 to 5 ಮೆಂಬರ್ಸ್ನ ನಾವು ಈಗಾಗಲೇ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಸರ್, ಕಾಂಗ್ರೆಸ್ ಮುಖಂಡ ಕೇಳಿ ಇಲ್ಲಿ ಸೋಡಾ ಬಾಟಲ್ ಕೇಳಿ, ಒಂದು ನಿಮಿಷ ಕೇಳಿ. ಈಗ ಅಲ್ಲೇ ನಮ್ಮ ಸಿಬ್ಬಂದಿ ಮತ್ತು ಅಲ್ಲಿ ಪ್ರತ್ಯಕ್ಷದರ್ಶಿಗಳನ್ನ ಈಗಾಗಲೇ ನಾನು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮತ್ತು ಪ್ರತಿ ಏರಿಯಾದಲ್ಲೂ ಒಂದಷ್ಟು ನ್ಯೂಟ್ರಲ್, ಯಾವುದೇ ರೀತಿ ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ದಿರುವಂಥ ಕೆಲವು ಲೋಕಲೈಸ್ ಇದ್ದೇ ಇರ್ತಾರೆ, ನ್ಯೂಟ್ರಲ್ ವಿಟ್ನೆಸಸ್ಸು ಅಥವಾ ಭಾಳ ಶಾಂತಿಪ್ರಿಯ ಜನರು. ಅವರೆಲ್ಲ ಯಾವ ರೀತಿ ಘಟನೆ ಆಯಿತು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಮತ್ತು ಸಾಕಷ್ಟು ಮಾಹಿತಿ ನಮಗೆ CCTV ಫುಟೇಜಲ್ಲಿ ಇದೆ. ಹಾಗಾಗಿ ಇದು ಏನೇ ಇರಲಿ, ಅವರ ಎರಡು ಗುಂಪುಗಳ ನಡುವೆ ವೈಷಮ್ಯ ಇತ್ತೋ ಅಥವಾ ಬೇರೆ ಏನಾದರೂ ಕಾರಣ ಇತ್ತೋ, ಇಬ್ಬರು ಪ್ರಾರಂಭದಲ್ಲಿ ಜಗಳ ಮಾಡ್ಕೊಂಡಿದ್ದಕ್ಕೆ ಮತ್ತು ನಾನು ಗ್ರೂಪ್ ನಿನ್ನ ಗ್ರೂಪ್ ಅಂತ ಬಂತು, ಅದು ಏನೇ ಇದ್ರೂ ಕೂಡ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಆದಷ್ಟು ಬೇಗ ಈಗಾಗಲೇ ನಾವು ಕ್ರಮ ತೊಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. FIR ಆಗುವಂಥದ್ದು ಒಂದು ಕಡೆ ಪ್ರೋಸೆಸ್ ಆದರೆ ನಾವು ಮತ್ತೆ ಆ ರೀತಿ ಕಾಗ್ನಿಸಬಲ್ ಅಫೆನ್ಸ್ ಆಗಬಾರ್ದು ಅಂತಂದು ಈಗಾಗಲೇ ನಾವು ಸಾಕಷ್ಟು ಜನ ವಶಕ್ಕೆ ತೊಗೊಳ್ಳೋ ಕೆಲಸ ಮಾಡಿದ್ದೀವಿ. ಅತ್ಯಂತ ಪಾರದರ್ಶಕ ಮತ್ತು ಅತ್ಯಂತ ಪರಿಣಾಮಕಾರಿ ತನಿಖೆಯನ್ನು ಮಾಡಿಬಿಟ್ಟು ಈ ಶಾಂತಿ ಕಾಪಾಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.